ಸೊ ವಾಟ್ಸಪ್ ಗೈಸ್ ಎಲ್ಲ ಹೆಂಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಒಂದು ಉಪ್ಲಿ ಬುರ್ಜನ್ನು ನೋಡೋದಕ್ಕೆ. ಇದರ ಹೆಸರು ಉಪ್ಲಿ ಬುರ್ಜು, ಉಪಾರಿ ಬುರ್ಜು ಮತ್ತು ಹೈದರ್ ಬುರ್ಜು, ಅಲಿ ಬುರ್ಜು ಅಂತಲೂ ಕರೀತಾರೆ. ಈ ಎಲ್ಲ ಬುರ್ಜ್ಗಳು ಒಂದೇ, ಇದರ ಹೆಸರು ನಾಲ್ಕು ಹೆಸರಿದೆ ಇದಕ್ಕೆ. ಈ ಒಂದು ಉಪ್ಲಿ ಬುರ್ಜ್ ಇರೋದು ವಿಜಯಪುರದಲ್ಲಿ. ಇದ್ರ ಬೋರ್ಡಲ್ಲಿ ಅಲಿ ಬುರ್ಜ್ ತೋಪು ಅಂತ ಬರೆದಿದ್ದಾರೆ. ಯಾಕಂದರೆ ಅಲಿ ಆದಿಲ್ ಶಾ ಅವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬುರ್ಜ್ ಇದು. ಅಲಿ ಅಂತಂದ್ರೆ ಆ ಒಂದು ರಾಜರ ಹೆಸರು. ಅಲಿ ಆದಿಲ್ ಶಾ ಅವರ ರಾಜರ ಹೆಸರು. ಆದಿಲ್ ಶಾ ಅವರ ಕಾಲದಲ್ಲಿ ಇರ್ತಕ್ಕಂಥ ರಾಜ ಅಲಿ ಆದಿಲ್ ಶಾ ಅವರ ಹೆಸರಿದೆ. ಅವರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಬುರ್ಜ್ ಆಗಿರ್ಬೋದು ಇದು. ಬುರ್ಜ್ ಅಂತಂದರೆ ಎತ್ತರ ಅಂತ ಅರ್ಥ. ಎತ್ತರವಾಗಿರ್ತಂಥ ಒಂದು ಸ್ಮಾರಕ. ಎತ್ತರದಲ್ಲಿ ಈ ಒಂದು ಸ್ಮಾರಕ ಫುಲ್ ಎತ್ತರವಾಗಿದೆಯಲ್ಲ, ಅದಕ್ಕೆ ಇದನ್ನು ಬುರ್ಜ್ ಅಂತ ಕರೀತಾರೆ. ಬುರ್ಜ್ ಅಂದರೆ ಎತ್ತರ ಅಂತ ಅರ್ಥ. ಅಲಿ ಬುರ್ಜ್ ಅಂತ ಹೆಸರಿಟ್ಟಿದ್ದಾರೆ. ಅಲಿ ಆದಿಲ್ ಶಾ ಅವರು ಒಂದು ಕಾಲದಲ್ಲಿ ಕಟ್ಟಿರೋದ್ರಿಂದ. ತೋಪು ಅಂತಂದರೆ ಮೇಲ್ಗಡೆ ಒಂದು ಫಿರಂಗಿ ಇದೆ, ಅದನ್ನು ಶತ್ರುಗಳಿಗೆ ನಾಶ ಮಾಡಲಿಕ್ಕೆ ಅಂತ ಇಟ್ಟಿದ್ರು. ಸೊ ಅದು ತೋಪು. ಸಾಮಾನ್ಯವಾಗಿ ಫಿರಂಗಿಗಳಿಗೆ ತೋಪು ಅಂತಲೂ ಕರೀತಾರೆ. ಅದರಿಂದ ಶತ್ರು ಸೈನಿಕರಿಗೆ ನಾಶ ಮಾಡೋದಕ್ಕೆ ಈ ಒಂದು ತೋಪುಗಳನ್ನು ಇಟ್ಟಿರ್ತಾರೆ. ಮೇಲ್ಗಡೆ 2 ತೋಪುಗಳಿದ್ದಾವೆ. ಇದರ ನಿಜವಾದ ಹೆಸರು ಉಪಾರಿ ಬುರ್ಜ್ ಅಂತ. ಇದನ್ನು ಉಪ್ಲಿ ಬುರ್ಜ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಹಿಂದಿಯಲ್ಲಿ ಉಪ್ಲಿ ಅಂತಂದರೆ ಸಗಣಿಯಿಂದ ಮಾಡಿರ್ತಕ್ಕಂಥ ಬೆರಣಿ ಅಂತ ಅರ್ಥ. ಮತ್ತು ಮುಂಚೆ ಈ ಉಪ್ಲಿ ಬುರ್ಜ್ ಇದೆಯಲ್ಲ, ಇದರ ಸುತ್ತಲೂ ಯಾವುದೇ ಪ್ರೊಟೆಕ್ಷನ್ ವಾಲ್ ಇರಲಿಲ್ಲ. ವಾಲ್ ಅಂತಂದರೆ ಗೋಡೆ. ಪ್ರೊಟೆಕ್ಷನ್ಗೆ ಇದು ಒಂದು ಉಪ್ಲಿ ಬುರ್ಜನ್ನು ರಕ್ಷಣೆ ಮಾಡೋದಕ್ಕೆ ಇರ್ತಕ್ಕಂಥ ಗೋಡೆ ಇರಲಿಲ್ಲ ಮುಂಚೆ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಜನ ಏನು ಮಾಡ್ತಿದ್ರು ಅಂದರೆ, ಆ ಬೆರಣಿ ಇರುತ್ತಲ್ಲ, ಸಗಣಿಯಿಂದ ಮಾಡಿರ್ತಾರಲ್ಲ, ಆ ಒಂದು ಏನು ಸಗಣಿಯಿಂದ ಮಾಡಿರ್ತಕ್ಕಂಥ ಬೆರಣಿಗಳನ್ನು ಇದ್ರ ಮೇಲೆ ಅಂಟಿಸ್ತಿದ್ರಂತೆ ಆ ಒಂದು ಕಾಲದಲ್ಲಿ ಜನ ಮುಂಚೆ. ಆ ಕಾರಣದಿಂದ ಏನಪ್ಪ ಅಂದರೆ ಇಲ್ಲಿ ತುಂಬ ಜನ ಬರ್ತಿದ್ದರು. ಏನು ಪ್ರವಾಸಿಗರು ಬರ್ತಿರ್ತಾರಲ್ಲ, ಪ್ರವಾಸಿಗಳು ಬರ್ತಿದ್ದರು. ಬಂದು ನೋಡಿದಾಗ ಇಲ್ಲಿ ಬೆರಣಿಗಳನ್ನ ಹಾಕಿ ಅದ್ರ ಮೇಲೆ ಅಂಟಿಸಿರ್ತಿದ್ದು. ಅದೇ ಹಿಂದಿಯಲ್ಲಿ ಒಂದು ಬೆರಣಿಯನ್ನು ಉಪ್ಲಿ ಅಂತ ಕರೀತಾರೆ. ಅಂತಂದರೆ ಉಪ್ಲಿ ಅಂತಂದರೆ ಬೆರಣಿ ಅಂತ. ಅದಕ್ಕೆ ಅದು ಪ್ರವಾಸಿಗರು ಉಪ್ಲಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಉಪ್ಲಿ ಬುರ್ಜ್ ಅಂತ ಅವರು ಕರೆಯೋದನ್ನು ಕೇಳಿ ಇಲ್ಲಿಯ ಸ್ಥಳೀಯರು ಏನಪ್ಪ ಅಂದರೆ ಅದನ್ನು ಉಪ್ಲಿ ಬುರ್ಜ್, ಇವರು ಕೂಡ ಉಪ್ಲಿ ಬುರ್ಜ್ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಕ್ಕದು ನಾವು ಕೂಡ ಇವತ್ತು ಉಪ್ಲಿ ಬುರ್ಜ್ ಅಂತ ಕರೆಯತ್ತೀವಿ. ಬಟ್ ಇದರ ಹೆಸರು ಪ್ರಮುಖವಾಗಿ ಅಲಿ ಬುರ್ಜ್ ತೋಪು ಅಂತ ಕರೀತಾರೆ. ಇದರ ಹೆಸರು ಇಲ್ಲಿ ಬೋರ್ಡಲ್ಲಿ ಹಾಕಿರೋದನ್ನು ಕೆಳಗಡೆ ನಾವು ಬೋರ್ಡ್ ಕೂಡ ಹಾಕಿದ್ದಾರೆ. ಇಲ್ಲಿ ಮುಂಚೆ ಸ್ಮಾರಕದ ಒಂದು ಎಂಟ್ರೆನ್ಸಲ್ಲಿ ಬೋರ್ಡನ್ನು ಹಾಕಿರ್ತಾರೆ. ಪ್ರತಿಯೊಂದು ಸ್ಮಾರಕದವರು ಹಾಕಿರ್ತಾರೆ ಏನಿದೆ ಇದು, ಯಾವ ತೋಪು ಏನು ಅನ್ನೋದರ ಬಗ್ಗೆ. ಉಪ್ಲಿ ಬುರ್ಜ್ ಅಂತ ಅಲ್ಲಿ ಏನು ಬರೆದಿಲ್ಲ. ಬಟ್ ಅಲಿ ಅವರ ಅಲಿ ಬುರ್ಜ್ ತೋಪು ಅಂತ ಬರೆದಿದ್ದಾರೆ. ಮೇಲ್ಗಡೆ ತೋಪುಗಳಿದ್ದಾವೆ, 2 ಫಿರಂಗಿಗಳು. ಅವುಗಳಿಂದ ಶತ್ರುಗಳಿಗೆ ನಾಶ ಮಾಡೋದಕ್ಕೆ ಇಟ್ಟಿರ್ತಕ್ಕಂಥ ಒಂದು ತೋಪುಗಳಿದ್ದಾವೆ ಮೇಲ್ಗಡೆ. ಅವು ಅಲಿ ಅವರ ಹೆಸರಲ್ಲಿ, ಅಂದರೆ ಅಲಿ ಅನ್ನತಕ್ಕಂಥ ಒಂದು ರಾಜನ ಹೆಸರಿನಲ್ಲಿ ಇಟ್ಟಿರ್ತಕ್ಕಂಥ ಅದು ಏನು ಬುರ್ಜಿನ ಮೇಲ್ಗಡೆ 2 ಒಂದು ತೋಪುಗಳನ್ನು ಇಟ್ಟಿರ್ತಾರೆ. ನೀವಿಲ್ಲಿ ಒಂದು ಶಾಸನವನ್ನು ನೋಡ್ಬೋದು. ಈ ಒಂದು ಶಾಸನ ಏನಪ್ಪ ಅಂದರೆ, ಈ ಒಂದು ಉಪ್ಲಿ ಬುರ್ಜನ್ನು ನಿರ್ಮಾಣವಾಗಿರೋದರ ಬಗ್ಗೆ ಹೇಳುತ್ತೆ. ಈ ಬುರ್ಜ್ ಏನು, ಯಾರು ಕಟ್ಟಿದ್ದಾರೆ, ಯಾವಾಗ ಕಟ್ಟಿದ್ದಾರೆ, ಏನು ಎತ್ತ ಅನ್ನೋದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡುವಂತಹ ಒಂದು ಶಾಸನವನ್ನು ಇಲ್ಲಿ ಹಾಕಿದ್ದಾರೆ. ಪ್ರಮುಖವಾಗಿ ಬೇರೆ ಬೇರೆ ಕಡೆಯಲ್ಲಿ ಇಂಥ ಶಾಸನವನ್ನು ನೋಡ್ಬೋದು. ಬಟ್ ಒಂದೊಂದು ಕಡೆ ಇರೋಲ್ಲ, ಒಂದೊಂದು ಸ್ಮಾರಕಗಳಲ್ಲಿ ಇರುತ್ತೆ. ಸ್ಮಾರಕಗಳಲ್ಲಿ ಈ ಒಂದು ಶಾಸನವನ್ನು ಹಾಕೋ ಕಾರಣ ಏನಂತಂದರೆ, ಮುಂದೆ ಬರುವಂತಹ ಜನರಿಗೆ ಇದು ಗೊತ್ತಾಗಬೇಕು ಅಂತ ಹಾಕಿರ್ತಾರೆ. ಸುಮಾರು 400 ವರ್ಷ ಹಳೆಯ ಒಂದು ಬುರ್ಜ್ ಆಗಿರೋದ್ರಿಂದ ಇದು ಯಾರ್ದು ಏನು ಅನ್ನೋದು ನಮಗೆ ಗೊತ್ತಾಗಲ್ಲ ಇವತ್ತು. ಸೊ ಆ ಒಂದು ಕಾರಣದಿಂದ ಈ ಒಂದು ಶಾಸನ ಹಾಕಿದ್ದಾರೆ. ಸೊ ಇದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಅಲಿ ಆದಿಲ್ ಶಾ ಅವರು ನಿರ್ಮಾಣ ಮಾಡಿರೋಂಥ ಇದು ಒಂದು ಸ್ಮಾರಕ ಇದು ಅಂತ. ಈ ಒಂದು ಉಪ್ಲಿ ಬುರ್ಜನ್ನು ಹೈದರ್ ಬುರ್ಜ್ ಅಂತ ಯಾಕೆ ಕರೀತಾರೆ ಅಂತಂದರೆ, ಅದು ಆದಿಲ್ ಶಾ ಅವರ ಕಾಲದಲ್ಲಿ ಒಬ್ಬ ಸೇನಾಧಿಪತಿ ಇದ್ದ, ಹೈದರ್ ಖಾನ್ ಅಂತ. ಹೈದರ್ ಖಾನ್ ಅನ್ನುವಂಥ ಒಂದು ಉಸ್ತುವಾರಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಬುರ್ಜ್ ಆಗಿರುತ್ತೆ ಇದು. ಈ ಒಂದು ಬುರ್ಜನ್ನು ನಿರ್ಮಾಣ ಮಾಡಬೇಕಾದ್ರೆ ಹೈದರ್ ಖಾನ್ ಅವರು ಇದನ್ನು ನಿರ್ಮಾಣ ಮಾಡಿಸಿರ್ತಾರೆ. ಆ ಒಂದು ಕಾರಣದಿಂದ ಇದನ್ನು ಹೈದರ್ ಬುರ್ಜ್ ಅಂತಲೂ ಕರೀತಾರೆ ಅಂತ ಹೇಳಲಾಗತ್ತೆ. ಈ ಉಪ್ಲಿ ಬುರ್ಜ್ ಮೇಲೆ ನಿಂತು ನೋಡಿದ್ರೆ ಬಿಜಾಪುರದ ಸುಮಾರು 10-12 ಕಿಲೋಮೀಟರ್ಗಳಷ್ಟು ದೂರವನ್ನು ನಾವು ನೋಡ್ಬೋದು. ಸುತ್ತಲೂ 360 ಡಿಗ್ರಿಯಲ್ಲಿ 10-12 ಒಂದು ಕಿಲೋಮೀಟರ್ಗಳಷ್ಟು ಏರಿಯಾವನ್ನು ನಾವು ಕಣ್ಣಿನಿಂದನೇ ನೋಡ್ಬೋದು. ಆದರೆ ಇದು ನೋಡಿ ಖುಷಿ ಪಡೋಕೆ ಮಾಡಿಲ್ಲ. ಈ ಯಾರು ಬಂದು ಇಲ್ಲಿ ಮ್ಯಾಗ ಹಬ್ಕೇಸಿಂದ ಎಲ್ಲ ವಿಜಯಪುರ ನೋಡಿ ಖುಷಿ ಪಡ್ರಿ ಅಂತ ಕಟ್ಟಿಲ್ಲ. ಇದನ್ನು ಕಟ್ಟಿರೋ ಪರ್ಪಸ್ ಏನಂತಂದರೆ, ಈ ಆದಿಲ್ ಶಾ ಅವರ ಕಾಲದಲ್ಲಿ ಶತ್ರು ಸೈನಿಕರಿಗೆ ಏನಪ್ಪ ಅಂದರೆ ನೋಡೋದಕ್ಕೆ ಒಳಗಡೆ ಯಾವ ಕಡೆಯಿಂದ ನುಸುಳ್ತಿದ್ದಾರೆ ಅನ್ನೋದಕ್ಕೆ, ಎಲ್ಲಿಂದಾದರೂ ಗೊತ್ತಿರದ ಹಾಗೆ ಶತ್ರುಗಳು ನಮ್ಮ ಸಾಮ್ರಾಜ್ಯದ ಒಳಗಡೆ ಬರ್ತಿದ್ದಾರೆ ಅನ್ನೋದನ್ನು ಇಲ್ಲಿ ಬಂದು ಸೈನಿಕರು ಏನಪ್ಪ ಅಂದರೆ ಕಣ್ಗಾವಲು ಇಡ್ತಿದ್ರು.
ಸೊ ಆ ಒಂದು ಕಾರಣದಿಂದ ಈ ಒಂದು ಬುರ್ಜನ್ನು ಕಟ್ಟಿದ್ದಾರೆ. ಮೇಲ್ಗಡೆ ಬಂದು ಸೈನಿಕರಿಲ್ಲಿ ನಿಂತು ಕಣ್ಗಾವಲನ್ನು ನೀಡ್ತಿದ್ರು. ಯಾರಾದರೂ ಬರಹತ್ತರ ಅಂತ ಬಂದರೆ ಈ ಒಂದು ತೋಪುಗಳಿಂದ ಅವರನ್ನು ಗುಂಡುಗಳ ಮೂಲಕ ಸಾಯಿಸ್ತಿದ್ರು. ಇದು ಬಿಜಾಪುರದಲ್ಲಿ ತಯಾರಿಸಿರ್ತಕ್ಕಂಥ ತೋಪು ರಿಂಗ್ ಸಿಸ್ಟಮಲ್ಲಿ ಇದೆಯಲ್ಲ, ಇನ್ನೊಂದು ಅಹಮದ್ ನಗರದಲ್ಲಿ ತಯಾರಿಸಿದ್ದು. ಇದು ಸಿಂಗಲ್ ಪೀಸಲ್ಲಿ ಮಾಡಿದ್ದಾರೆ ಅಹಮದ್ ನಗರದ್ದು. ಈ ತೋಪಿಗೆ ಒಂದು ಸೆಂಟರ್ ಪಾಯಿಂಟ್ ಇರುತ್ತೆ, ಅದನ್ನು ಕೆಳಗಡೆ ನೆಲದಲ್ಲಿ ಮಾಡಲಾದಂಥ ಹೋಲ್ಗೆ ಲಾಕ್ ಮಾಡಿ ಇದನ್ನು ಆಮೇಲೆ ಯೂಸ್ ಮಾಡ್ತಾರೆ. ಇಲ್ಲಿ 2 ತೋಪುಗಳಿದ್ದಾವೆ. ಉಪ್ಲಿ ಬುರ್ಜ್ನ ಮೇಲೆ 2 ತೋಪುಗಳಿದ್ದಾವೆ. ಒಂದು ಉದ್ದವಾದಂತಹ ತೋಪು, ಇನ್ನೊಂದು ಇದಕ್ಕಿಂತ ಸಣ್ಣದು. ಒಂದು ಲಾಂಗ್ ರೇಂಜ್, ಒಂದು ಶಾರ್ಟ್ ರೇಂಜ್ ತೋಪು ಅಂತ. ಈ ತೋಪುಗಳಿಗೆ ಹೆಸರಿದೆ, ಬಟ್ ಅದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಅದೇನಂತಂದರೆ ಲಾಮಾಚಾರಿ ತೋಪು ಮತ್ತು ಲಾಮಾಚಾರಿ ತೋಪು ಮತ್ತು ಇನ್ನೊಂದು ಈ ಒಂದು ಶಾರ್ಟ್ ರೇಂಜ್ ತೋಪು, ಅದನ್ನು ಲಾಮಾಚಾರಿ ತೋಪು ಅಂತ ಕರೀತಾರೆ. ಒಂದು ಲಾಮಾಚಾರಿ ಅಂತ, ಇನ್ನೊಂದು ಲಾಂಚಾರಿ ತೋಪು ಅಂತ ಕರೀತಾರೆ. ಲಾಂಚಾರಿ ಅಂತಂದರೆ ಶಾರ್ಟ್ ರೇಂಜ್, ಹತ್ತಿರದ ಒಂದು ವಸ್ತುಗಳಿಗೆ ಅಥವಾ ಸೈನಿಕರಿಗೆ ಕೊಲ್ಲೋದಕ್ಕೆ ಇರ್ತಕ್ಕಂಥದ್ದು. ಇನ್ನೊಂದು ಈ ಸಣ್ಣ ತೋಪು ಕೆಳಗಡೆ ಇತ್ತು, ಇದನ್ನು ಮೇಲ್ಗಡೆ ಕಟ್ಟಿದ್ದಾರೆ. ಇವಾಗ ಇದು ಕೆಳಗಡೆ ಇತ್ತು, ಮುಂಚೆ ಇದು ಕೆಳಗಡೆ ಇದನ್ನು ಮೇಲ್ಗಡೆ ಇಟ್ಟಿದ್ದಾರೆ. ಕಟ್ಟಿಕೇಸಿಂದ ಹಾಳಾಗುತ್ತೆ ಅನ್ನೋವಂಥ ಕಾರಣದಿಂದ ಇಟ್ಟಿದ್ದಾರೆ ಅನಿಸುತ್ತೆ. ಈ ಒಂದು ಲಾಮಾಚಾರಿ ತೋಪು 22 ಟನ್ ಇದೆ ಅಂತ ಹೇಳ್ತಾರೆ. ಮತ್ತು ಲಾಂಚಾರಿ ತೋಪು ಏನಿದೆ ಅದು 18.5 ಒಂದು ಟನ್ ಇದೆ ಅಂತ ಹೇಳ್ತಾರೆ. ಈ ತೋಪು ಉಪ್ಲಿ ಬುರ್ಜ್ನ ಮೇಲೆ ನಿಂತರೆ ಕಂಪ್ಲೀಟಾಗಿ ಬಿಜಾಪುರದ 360 ವ್ಯೂವನ್ನು ನೋಡ್ಬೋದು. ಇಲ್ಲಿ ಒಂದು ಧ್ವಜ ಸ್ತಂಭದ ಸ್ತಂಭದ ಥರ ಕಟ್ಟಿರ್ತಾರಲ್ಲ, ಅದರ ಮೇಲೆ ಶ್ರೀಮತಿ ಸುಶೀಲಾ ಆರ್ ಕೋಡಿಕಲ್ ಅಂತ ಬರೆದಿದ್ದಾರೆ. ಯಾಕಂತಂದರೆ ಆದಿಲ್ ಶಾ ಅವರ ಕಾಲದಲ್ಲಿ ಈ ಬುರ್ಜ್ನ ಮೇಲೆ ಗೋಡೆ ಇರಲಿಲ್ಲ. ಬುರ್ಜ್ನ ಮೇಲ್ಗಡೆ ಹೇಳ್ತಿರೋದು ನಾನು, ಕೆಳಗಡೆ ಅಲ್ಲ. ಈ ಬುರ್ಜ್ನ ಮೇಲ್ಗಡೆ ಗೋಡೆ ಇರಲಿಲ್ಲ, ಸುತ್ತಲೂ ಮತ್ತು ಈ ಧ್ವಜಸ್ತಂಭನೂ ಇರಲಿಲ್ಲ. ಅದಕ್ಕೆ ಇಲ್ಲಿ ಬಿಜಾಪುರದ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಶ್ರೀಮತಿ ಸುಶೀಲಾ ಆರ್ ಕೋಡಿಕಲ್ ಅವರು ಈ ಒಂದು ಉಪ್ಲಿ ಬುರ್ಜ್ನ ಮೇಲ್ಗಡೆ ಪ್ರೊಟೆಕ್ಷನ್ ವಾಲನ್ನು ಕಟ್ಟಿಸಿರೋದ್ರಿಂದ ಈ ರೀತಿ ಹೆಸರನ್ನು ಹಾಕಲಾಗಿದೆ ಅಂತ ಹೇಳ್ತಾರೆ. ಈ ಒಂದು ಧ್ವಜನೂ ಇರಲಿಲ್ಲ, ಉಪ್ಲಿ ಬುರ್ಜ್ನ ಮೇಲೆ ಈ ಸೇಫ್ಟಿ ವಾಲ್ನೂ ಇರಲಿಲ್ಲ. ಯಾಕಂದರೆ ಇಲ್ಲಿಂದ ಸೂಸೈಡ್ ಪಾಯಿಂಟ್ ಥರ ಇತ್ತು. ಆ್ಯಕ್ಚುಲಿ ಸೂಸೈಡ್ ಪಾಯಿಂಟ್ ಥರ ಇತ್ತು. ಏನಾದರೂ ಪ್ರಾಬ್ಲಮ್ ಆದಾಗ ಎಲ್ಲಾದರೂ ಹೋಗಿ ಸಾಯ್ತಾರಲ್ಲ, ಸೊ ಆ ಒಂದು ಸ್ಥಳ ಆಗಿತ್ತು ಇದು. ಬಂದು ಈ ಒಂದು ಸಾಯೋದಕ್ಕೆ ಇರತಕ್ಕಂಥ ಸ್ಥಳ ಸೂಸೈಡ್ ಪಾಯಿಂಟ್ ಥರ ಇತ್ತು. ಮೇಲಿಂದ ಬಿದ್ದರೆ ಅಷ್ಟೇ ಪ್ರಾಣ ಹಾರ್ಕೊಂಡು ಹೋಗ್ತಿತ್ತು. ಸೊ ಆ ಒಂದು ಕಾರಣದಿಂದ ಈ ಒಂದು ಪ್ರೊಟೆಕ್ಷನ್ ಕಟ್ಟೋದಕ್ಕೆ, ಈ ಮೇಲ್ಗಡೆ ಪ್ರೊಟೆಕ್ಷನ್ ಮಾಡೋದಕ್ಕೆ ಗೋಡೆಯನ್ನು ಕಟ್ಟಿರ್ತಾರೆ ಸುಶೀಲಾ ಆರ್ ಕೋಡಿಕಲ್ ಅವರು. ಅವರ ಒಂದು ಹೆಸರನ್ನು ಇದ್ರ ಮೇಲೆ ಹಾಕಿದ್ದಾರೆ. ಬಟ್ ಈ ಥರ ಹೆಸರು ಆ್ಯಕ್ಚುಲಿ ಆರ್ಕಿಯಾಲಜಿ ಸರ್ವೆ ಆಫ್ ಇಂಡಿಯಾ ಪ್ರಕಾರ ASI ಏನಿದೆಯಲ್ಲ ಡಿಪಾರ್ಟ್ಮೆಂಟು, ಆ ಪ್ರಕಾರ ಈ ಒಂದು ಹೆಸರನ್ನು ಹಾಕಬಾರ್ದು ಇಲ್ಲಿ. ಆ್ಯಕ್ಚುಲಿ ಯಾವುದೇ ಥರದ ಬೇರೆಯವರ ಹೆಸರನ್ನು ಹಾಕಬಾರ್ದು. ಆ್ಯಕ್ಚುಲಿ ಇದು ರೂಲ್ಸೇ ಇದೆ, ಬಟ್ ಅವರು ಯಾಕೆ ಹಾಕಿದ್ದಾರೆ ಗೊತ್ತಿಲ್ಲ ನಮಗೆ. ಫ್ರೆಂಡ್ಸ್, ನಮ್ಮ ಈ ಒಂದು ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನು ಸಪೋರ್ಟ್ ಮಾಡೋದನ್ನು ಮರಿಬೇಡಿ.